ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತೇನು ನೋಡೋಣ ಅಂದರೆ KE ಕಡೆಯಿಂದ ಅಪ್ಕಮಿಂಗ್ ಯಾವ ನೋಟಿಫಿಕೇಶನ್ಗಳಾಗುತ್ತಂತ ನೋಡೋಣ. ಓಕೆನಾ. ತುಂಬ ಜನ ಕೇಳ್ತಿದ್ರಿ KE ಕಡೆಯಿಂದ ಯಾವ್ದು ಕಾಲ್ಫರ್ ಮಾಡ್ತಾರೆ ಅಂತೇಳಿ. ನೋಡಿ, ಆಲ್ರೆಡಿ KPSC ಕಡೆಯಿಂದ ಮಾಡಿದ್ದೀನಿ ಯಾವುದ್ಯಾವ್ದು ಹುದ್ದೆಗಳು ಅಪ್ಕಮಿಂಗ್ ನೋಟಿಫಿಕೇಶನ್ಗಳು ಆಗ್ಬೋದು ಅಂತೇಳಿ. ಓಕೆನಾ. ಅದರ ಜೊತೆಗೆ ನೋಡಿ KEದೊಂದು ನೋಡೋಣ. ಯಾಕಂದರೆ KEದವ್ರು ತುಂಬ ಸ್ಪೀಡ್ ಮಾಡಿ ಪ್ರೊಸೆಸ್ನ ತುಂಬ ಸ್ಪೀಡಾಗಿ ಮಾಡ್ತಾರೆ. ನೋಡಿ, ನೀವು ಈ ಹುದ್ದೆಗಳಿಗೆ ಓದ್ತಿದ್ರೆ ಸ್ಟಡಿ ಕಂಟಿನ್ಯೂ ಮಾಡಿ ಮತ್ತು ಸಿಲೆಬಸ್ನ ಕವರ್ ಮಾಡ್ಕೊಳ್ಳಿ ಬೇಗ. ಯಾಕಂದರೆ ನೋಟಿಫಿಕೇಶನ್ ಆದಮೇಲೆ 2 ತಿಂಗಳಾದ್ರೂ ನಿಮ್ಗೆ ಟೈಮ್ ಸಿಗಲ್ಲ. ಮ್ಯಾಕ್ಸಿಮಮ್ 2 ಮಂತ್ಸ್ ಟೈಮ್ ಇರುತ್ತೆ. ಓಕೆನಾ. ನೋಡಿ, ಎಕ್ಸಾಂಪಲ್ ಮಾರ್ಚಲ್ಲಿ ನೋಟಿಫಿಕೇಶನ್ ಆದರೆ ಏಪ್ರಿಲ್ ಮೇಯಲ್ಲಿ ಎಕ್ಸಾಮ್ ಮಾಡಿಬಿಡ್ತಾರೆ. ಸೊ ಅಷ್ಟು ಬೇಗ KEದವರು ಎಕ್ಸಾಮ್ಸ್ ಮಾಡ್ತಾರೆ. ಓಕೆನಾ. ನೋಡಿ, KE ಕಡೆಯಿಂದ ಯಾವುದೇದಾಗುತ್ತಂತ ನೋಡೋಣ. ಹೊಸದಾಗಿ ಯಾವುದಂದರೆ PSTR ಮತ್ತು GPSTR ಮತ್ತು HSTR, ಇವು ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಿದೆಯಲ್ಲ ಇದು ನೋಟಿಫಿಕೇಶನ್ ಮಾಡ್ತಾರೆ. ಓಕೆನಾ. GPSTR ಮತ್ತು HSTR ನೋಟಿಫಿಕೇಶನ್ ಆಗುತ್ತೆ, ಇದು KE ಕಡೆಯಿಂದ. ಅದರ ಜೊತೆಗೆ ನೋಡಿ PU ಲೆಕ್ಚರ್ ಒಂದಿದೆ. PU ಲೆಕ್ಚರ್ ಜೊತೆ ನೋಡಿ ಡಿಪ್ಲೊಮೊ ಲೆಕ್ಚರದು ಇದೆ. ಓಕೆನಾ. ಡಿಪ್ಲೊಮೊ ಪಾಲಿಟೆಕ್ನಿಕ್ ಇದೆಯಲ್ಲ ಅಲ್ಲಿನೂ ನಂಬರ್ ಆಫ್ ಪೋಸ್ಟ್ಗಳಿದ್ದಾವೆ. ಸೊ ಡಿಪ್ಲೊಮೊ ಒಂದಿದೆ ಮತ್ತು ಇಂಜಿನಿಯರಿಂಗ್ ಇದೆ. ಓಕೆನಾ. ಇಂಜಿನಿಯರಿಂಗ್ ಲೆಕ್ಚರ್ದು ಇದೆ. ಓಕೆನಾ. ನೋಡಿ, PU ಲೆಕ್ಚರು, ಡಿಪ್ಲೊಮೊ ಪಾಲಿಟೆಕ್ನಿಕ್ ಲೆಕ್ಚರು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರು, ಈ 3 ಇದೆ. ನೋಡಿ, ನೀವು ಆಲ್ರೆಡಿ ನಿನ್ನೆ ನೋಡಿರ್ಬೋದು 2000 ಹುದ್ದೆಗಳು ಲೆಕ್ಚರ್ ನೋಟಿಫಿಕೇಶನ್ ಆಗುತ್ತೆ. ಓಕೆನಾ. ನಿನ್ನೆ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ಪಾಸ್ ಆಗಿರೋದು 2000 ಹುದ್ದೆಗಳು. ನೀವು ಆಲ್ರೆಡಿ ಮುಂಚೆನೇ ನೋಡಿದ್ರಿ, ನಿನ್ನೆ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಆಗಿದೆ. ಎಷ್ಟಂದರೆ 2000 ಹುದ್ದೆಗಳಿದ್ದಾವೆ. ಇಲ್ಲಿ ಡಿಪ್ಲೊಮೊ ಪಾಲಿಟೆಕ್ನಿಕ್ ಲೆಕ್ಚರು ಇರುತ್ತೆ, ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರು ಮತ್ತು PU ಲೆಕ್ಚರ್ನೂ ಇದೆ. ಓಕೆನಾ. ನೋಡಿ, ಈ ಥರ ಬೋಧಕ ಹುದ್ದೆಗಳು, ಈ ಥರ ಲೆಕ್ಚರ್ಸ್ ರೆಕ್ರೂಟ್ಮೆಂಟು ಆಗುತ್ತೆ. ಇದು KE ಕಡೆಯಿಂದ ಆಗುತ್ತೆ. ಇದ್ರದ್ದು ಏನು ಸಿಲೆಬಸ್ಸು ಮತ್ತು ಕ್ವಾಲಿಫಿಕೇಷನ್ ಏನಿರುತ್ತೆ ಅಂತೇಳಿ ನೋಟಿಫಿಕೇಷನ್ ಆದಮೇಲೆ ಸಿಗುತ್ತೆ. ಇನ್ ಕೇಸ್ ಹಳೇದು ಸಿಕ್ಕರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ. ಡಿಪ್ಲೊಮಾದಕ್ಕೆ ನೋಡಿ ಆಲ್ಮೋಸ್ಟ್ ಏನಿರ್ಬೋದು ಅಂದರೆ BE ಕನ್ಸಿಡರ್ ಮಾಡ್ತಾರೆ, BE ಇರ್ಬೋದು ಅನಿಸುತ್ತೆ. ಮತ್ತು ಇಂಜಿನಿಯರಿಂಗ್ ಲೆಕ್ಚರ್ಸ್ ನೋಡಿ ಇದಕ್ಕೆ MTech ಇರ್ಬೋದು ಅನಿಸುತ್ತೆ. ಓಕೆನಾ. ಇದಕ್ಕೆ MTech. ಡಿಪ್ಲೊಮಾದಕ್ಕೆ ಮಾತ್ರ BE ಕನ್ಸಿಡರ್ ಮಾಡ್ತಾರೆ ಅನಿಸುತ್ತೆ. ಸೊ ಇದು ಸಿಕ್ಕರೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ. 2000 ಹುದ್ದೆಗಳಿದ್ದಾವೆ ಅಫಿಷಿಯಲ್ ಆಗಿ ನಿನ್ನೆ ಗೌರ್ಮೆಂಟ್ ಕಡೆಯಿಂದ ಆಗಿರೋದು. ಇದ್ರ ಜೊತೆಗೆ PU ಲೆಕ್ಚರ್ಸ್ದು ಕಾಲ್ಫಾರ್ಮ್ ಆಗುತ್ತೆ. ನೋಡಿ, ಲೆಕ್ಚರ್ಸ್ ರೆಕ್ರೂಟ್ಮೆಂಟು ಒಟ್ಟಿಗೆ ಎಲ್ಲ ಸೇರಿಸಿ 2000 ಹುದ್ದೆಗಳಿದೆ. ಓಕೆನಾ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಅಂದರೆ ಗ್ರೂಪ್ C ಸಿಲೆಬಸ್ ಯಾವುದಂದರೆ VAO ಆಗುತ್ತೆ. 500 ಹುದ್ದೆಗಳು. ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ ಇದಕ್ಕೆ. ಹೋದ ವರ್ಷವೇ 1500 ಹುದ್ದೆಗಳಿಗೆ ಸಿಕ್ಕಿತ್ತು 2024ರಲ್ಲಿ. ಸೊ 24ರಲ್ಲಿ 1000 ಹುದ್ದೆಗಳು ಮಾಡಿದ್ದಾರೆ. ಉಳಿದ 500 ಹುದ್ದೆಗಳು 25-26ರಲ್ಲಿ ಮಾಡಬೇಕಂತ ಇತ್ತು. ಸೊ ಇಂಟರ್ನಲ್ ರಿಸರ್ವೇಷನ್ನಿಂದ ಈ ವರ್ಷಕ್ಕೆ ಬಂದಿದೆ ಅದು. ಓಕೆನಾ. ಇನ್ನು 500 ಹುದ್ದೆಗಳು ಈ ವರ್ಷ ನೋಟಿಫಿಕೇಶನ್ ಆಗುತ್ತೆ. ನೀವು KEದವ್ರು ನೋಡಿರ್ಬೋದು, ಎಕ್ಸಾಮ್ ಮಾಡಿ ಆರ್ಡರ್ ಕಾಪಿನ ವಿತಿನ್ 6 ಮಂತಲ್ಲಿ VAO ಕಂಪ್ಲೀಟ್ ಆಗಿದೆ. ಆರ್ಡರ್ ಕಾಪಿ ಹಿಡ್ಕೊಂಡೆ 6 ತಿಂಗಳಲ್ಲಿ ಮುಗಿದೋಗಿದೆ. ಸೊ ತುಂಬ ಸ್ಪೀಡ್ ಆಗುತ್ತೆ. VAOಗೆ ಯಾರು ಓದ್ತಿದ್ದೀರಲ್ಲ ನೋಡಿ. ಮತ್ತು ಪ್ರತಿ ಡಿಸ್ಟಿಕ್ದು ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಇದೇ 500 ಹುದ್ದೆಗಳು ನೋಟಿಫಿಕೇಶನ್ ಆಗುತ್ತಂತಲೇ ಅದು ವಿಡಿಯೋ ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ. ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ಬೇಕಂತೇಳಿ ಚೂಸ್ ಮಾಡುವಾಗ ಸೊ ಈ ಕಟ್ ಆಫ್ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಕ್ಯಾಟಗರಿ ಎಲ್ಲಿ ಕಡಿಮೆ ಇದೆ, ಎಲ್ಲಿ ಜಾಸ್ತಿ ಇದೆ ಗೊತ್ತಾಗುತ್ತೆ. ಅದರ ಜೊತೆಗೆ ಯಾವ ಡಿಸ್ಟಿಕಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬಂದಿದ್ದು ಅಂತ ಗೊತ್ತಾಗುತ್ತೆ. ಸೊ ಫಸ್ಟಿಗೆ ಹಾಕುವಾಗ ರ್ಯಾಂಡಮಾಗಿ ಹಾಕ್ತೀವಿ, ಯಾವ ಡಿಸ್ಟಿಕಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತಂತ ಗೊತ್ತಿರಲ್ಲ. ಸೊ ಪ್ರೀವಿಯಸ್ ಒಂದು ಇದ್ದರೆ ನಿಮಗೆ ಒಂದು ಅಂದಾಜು ಮೇಲೆ ಗೊತ್ತು ಮಾಡಿಕೊಂಡು ಹಾಕ್ಬೋದು. ಸೊ ಅದರ ಜೊತೆಗೆ ಕಟ್ ಆಫ್ ವಿಡಿಯೋನು ನೋಡಿ ಅಪ್ಲೈ ಮಾಡಿ. ಓಕೆನಾ. ನೆಕ್ಸ್ಟ್ ನೋಡಿ, ಪೊಲೀಸಲ್ಲಿ PC ನೋಟಿಫಿಕೇಶನ್ ಇದೆ, ಇದು ಬೇಗ ಆಗುತ್ತೆ. ಓಕೆನಾ. ಇಲ್ಲಿ ಸಿವಿಲ್ PC ಇದೆ ನೋಡಿ. ನೆಕ್ಸ್ಟು ಆರ್ಮ್ಡ್ PC ಇದೆ. ಓಕೆನಾ. ರೀಜನಲ್ PC ಇದೆ ನೋಡಿ. ನೋಟಿಫಿಕೇಶನ್ ಸ್ಟಾರ್ಟ್ ಆದರೆ PC ನೋಟಿಫಿಕೇಶನ್ನು ಬೇಗ ಆಗುತ್ತೆ. VAO ಜೊತೆನೇ ಆಗುತ್ತೆ. VAO PC ಎಲ್ಲ ಹಿಂದೆ ಮುಂದೆನೇ ಆಗುತ್ತೆ. ಸೊ ಇನ್ನು PSI ಕನ್ಫರ್ಮ್ ಇಲ್ಲ, PC ಮಾತ್ರ ಆಗುತ್ತೆ. ಮಿನಿಮಮ್ 3500 ಹುದ್ದೆಗಳು ಅಂತ ಹೇಳಿದ್ದಾರೆ. ಸೊ ಯಾರು PCಗೆ ಓದ್ತಿದ್ದೀರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸೊ PCನ ನೀವು ಓದ್ಬೋದು, ಕಂಟಿನ್ಯೂ ಆಗಿ ಮಾಡ್ತಾರೆ ಎಕ್ಸಾಮ್. KEದವ್ರ ಕಡೆಯಿಂದ ಬೇಗ ಪ್ರೊಸೆಸ್ ಆಗುತ್ತೆ. ಓಕೆನಾ. ಅದರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನೂ ಸ್ಪೀಡ್ ಇರೋದ್ರಿಂದ ನೋಟಿಫಿಕೇಶನ್ ಆಗಿ ಒಂದು 5-6 ತಿಂಗಳಲ್ಲಿ ಪ್ರೊಸೆಸ್ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಅದರ ಜೊತೆಗೆ ಫಿಸಿಕಲ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ. ಇದರಲ್ಲಿ ಓನ್ಲಿ GK ಪೇಪರ್ ಇರುತ್ತೆ. ಯಾರು PCಗೆ ಓದ್ತಿದ್ರಲ್ಲ GK ಓನ್ಲಿ GK ಇರುತ್ತೆ 100 ಮಾರ್ಕ್ಸಿಗೆ. ಓಕೆನಾ. ನೋಡಿ, ಈ ಥರ PC ನೋಟಿಫಿಕೇಶನ್ನು KE ಕಡೆಯಿಂದ ಇದೆ. ನೆಕ್ಸ್ಟ್ ನೋಡಿ, ಕೆಲವೊಂದು ನಿಗಮ ಮಂಡಳಿ ಮತ್ತು ಅಧೀನ ಸಂಸ್ಥೆಗಳಲ್ಲಿ FDA ಮತ್ತು SDA ಹುದ್ದೆಗಳು ಇದ್ದಾವೆ. ಆಲ್ರೆಡಿ SDA ಮತ್ತು FDA ಹುದ್ದೆಗಳದ್ದು ಎಕ್ಸಾಮ್ ಮಾಡಿದ್ದಾರೆ KEದವರು. ಸೊ ಇನ್ನು HK SDA ಒಂದೇ ಉಳ್ಕೊಂಡಿರೋದು. ಇದು ಆದಮೇಲೆ ಮತ್ತೆ ಒಂದು ಸ್ವಲ್ಪ ನಿಗಮ ಮಂಡಳಿಯಲ್ಲಿ ನೋಟಿಫಿಕೇಷನ್ನ ಮಾಡ್ತಾರೆ SDA ಮತ್ತು FDA. ನೋಡಿರ್ಬೋದು ನೀವು KEದವರು ಎಷ್ಟು ಸ್ಪೀಡಾಗಿ ಮಾಡಿದ್ದಾರೆ ಅಂತೇಳಿ. ಓಕೆನಾ. 2-3 ತಿಂಗಳಲ್ಲಿ ನೋಟಿಫಿಕೇಷನ್, 2-3 ತಿಂಗಳಲ್ಲಿನೇ ಎಕ್ಸಾಮ್ ಮಾಡಿಬಿಟ್ರು. ಓಕೆನಾ. ಆಲ್ರೆಡಿ ರಿಸಲ್ಟ್ಸ್ ಇದಕ್ಕೇನೋ ಬಿಟ್ಟಿದ್ದಾರೆ. ಸೊ KEದವರು ತುಂಬ ಸ್ಪೀಡ್ ಇದ್ದಾರೆ.
ಕೆ ಎಗೆ ಓದೋರು ಟೈಮ್ ಸಾಕಾಗಲ್ಲ ನೋಡಿ, ನಾನು ಅಡ್ವಾನ್ಸಾಗಿ ಹೇಳ್ತಿದ್ದೀನಿ. ಕೆ ಎಗೆ ಯಾರು ಓದ್ತಿದ್ದಾರಲ್ಲ ಕಂಟಿನ್ಯೂ ಓದಿ. ನೋಟಿಫಿಕೇಷನ್ ಆಗಲ್ಲ ಇನ್ನೂ 6 ತಿಂಗಳಂತೇಳಿ ಸಿಲೆಬಸ್ನ ಕವರ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮದು ಸೆಲೆಕ್ಷನ್ ಆಗೋ ಚಾನ್ಸಸ್ ಇರಲ್ಲ. ಸೊ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಂಡು ತುಂಬ ನಂಬರ್ ಆಫ್ ಟೈಮ್ಸು ರಿವಿಷನ್ ಮಾಡಿ. ಕೆ ಎ ಓದೋರು, ಕೆ ಪಿ ಎಸ್ ಸಿ ಓದೋರಿಗೆ ಟೈಮ್ ಸಿಗುತ್ತೆ, ಬಟ್ ಕೆ ಎ ಓದೋರಿಗೆ ನೋಟಿಫಿಕೇಷನ್ ಆದಮೇಲೆ ಒಂದು 2 ರಿಂದ 3 ತಿಂಗಳು ಸಿಗುತ್ತೆ. 2 ರಿಂದ 3 ತಿಂಗಳಲ್ಲಿ ಒಂದು ಸಲ ರಿವಿಷನ್ ಮಾಡೋಕ್ಕೂ ಆಗಲ್ಲ. ಎಲ್ಲನೂ 2-3 ತಿಂಗಳಲ್ಲಿ ಕಂಪ್ಲೀಟಾಗಿ ರಿವಿಷನ್ ಮಾಡ್ಬೇಕಂದ್ರೆ ಒಂದೇ ಟೈಮ್ ಆಗೋದು. ಸೊ ಇವಾಗಿನಿಂದ ಏನು ಸಿಲೆಬಸ್ ಇದೆಯಲ್ಲ ತುಂಬ ರಿವಿಷನ್ಸ್ನ ಮಾಡಿ, ಓಕೆನಾ. ಕೆ ಎಗೆ ಓದೋರು ಟೈಮ್ ಸಾಕಾಗಲ್ಲ, ನಾನು ಅಡ್ವಾನ್ಸಾಗಿ ಹೇಳ್ತಿದ್ದೀನಿ. ನೀವು ಇ ಒ ನೋಡಿರ್ಬೋದು, ಎಕ್ಸಾಂಪಲು 6 ತಿಂಗಳಲ್ಲೇ ಮುಗಿದೋಗಿದೆ, ಓಕೆನಾ. ಈ ಥರ ಕೆ ಎ ಕಡೆಯಿಂದ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ನೋಡಿ. ವಿ ಎ ಒ ರಿಲೇಟೆಡ್ ನೋಡಿ ತುಂಬ ವಿಡಿಯೋಸ್ ಹಾಕಿದ್ದೀನಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಕಿದ್ದೀನಿ, ಕಟ್ ಆಫ್ ವಿಡಿಯೋಸ್ ಹಾಕಿದ್ದೀನಿ, ಮತ್ತು ವಿ ಎ ಒ ರಿಲೇಟೆಡ್ ಏನಾರ ಕ್ವಾಲಿಫಿಕೇಷನು ಪ್ರಮೋಷನ್ ಏನಿರುತ್ತೆ ಎಲ್ಲನೂ ಹಾಕಿದ್ದೀನಿ. ವಿ ಎ ಒಗೆ ಯಾವ ಥರ ಓದಬೇಕಂತಲೂ ಹಾಕಿದ್ದೀನಿ, ಓಕೆನಾ. ವಿ ಎ ಒದು ನೋಡ್ಕೊಳ್ಳಿ. ಮತ್ತು ಕೆ ಪಿ ಎಸ್ ಸಿ ಕಡೆಯಿಂದ ಯಾವ ಹುದ್ದೆಗಳು ನೋಟಿಫಿಕೇಷನ್ ಆಗುತ್ತಂತ ಅದು ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.